ಕನಸಿನಲ್ಲಿ ನಾವು ಯಾವುದೇ ಒಂದು ವಸ್ತುವನ್ನು ನೋಡಬೇಕಾದರೂ ಕೂಡ ನಾವು ಜಾಗರಣೆಯಲ್ಲಿ ಅಂದರೆ ಜಾಗೃತಿಯಲ್ಲಿ ಎಚ್ಚರವಿದ್ದಾಗ ನಾವು ಯಾವ ವಸ್ತುಗಳನ್ನು ನೋಡಿರ್ತೇವೋ ಅದೇ ವಸ್ತುಗಳನ್ನು ಆ ವ್ಯಕ್ತಿ ಕನಸಿನಲ್ಲಿ ಕಾಣ್ತಾನಂತೆ. ತಾನು ಎಚ್ಚರದಲ್ಲಿದ್ದಾಗ ಯಾವ ವಸ್ತುವನ್ನು ನೋಡಿಲ್ಲವೋ ಅಂತಹ ವಸ್ತುವನ್ನು ಅವನು ರಾತ್ರಿಯ ಕಾಲದಲ್ಲಿ ಸ್ವಪ್ನ ಕಾಲದಲ್ಲಿ ನೋಡಲಿಕ್ಕೇ ಸಾಧ್ಯ ಇಲ್ಲ. ಎಚ್ಚರದಲ್ಲಿ ಯಾವುದನ್ನು ನೋಡಿದ್ದನೋ ಅದು ಸಂಸ್ಕಾರದ ರೂಪದಲ್ಲಿರ್ತದೆ. ಆ ಸಂಸ್ಕಾರದ ರೂಪದಲ್ಲಿದ್ದಂತಹ ವಸ್ತುಗಳನ್ನು ಕನಸಿನಲ್ಲಿ ಭಗವಂತ ನಮಗೆ ತೋರಿಸ್ತಾನೆ ಇರತಕ್ಕಂತಹ ಒಂದು ಶಾಸ್ತ್ರದ ತುಂಬ ಎತ್ತರದ ವಿಚಾರ. ಆ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಬರ್ತದೆ. ನಾವು ಅಮೇರಿಕಕ್ಕೆ ಹೋಗಿಲ್ಲ, ಲಂಡನ್ಗೆ ಹೋಗಿಲ್ಲ, ಅದನ್ನು ನೋಡೇ ಇಲ್ಲ, ನಮಗೆ ಕನಸಿನಲ್ಲಿ ಅದು ಹೇಗೆ ಕಂಡಿತು ಅಂತ ಹೇಳಿದ್ರೆ ಒಂದಾ ದೂರದರ್ಶನದಲ್ಲಾದರೂ ನೋಡಿರ್ತೇವೆ ಅಥವಾ ಕಲ್ಪನೆಯಾದರೂ ಮಾಡಿಕೊಂಡಿರ್ತೇವೆ. ಮತ್ತೊಬ್ಬರು ಹೇಳಿದ್ದನ್ನು ಕೇಳಿ ಈ ಊರು ಹೀಗೆ ಇರ್ತದೆ ಅಂತ ಕಲ್ಪನೆ ಮಾಡಿಕೊಂಡಿರ್ತೇವೆ. ಆ ಎಚ್ಚರದಲ್ಲಿ ನಾವು ಯಾವುದನ್ನು ನೋಡಿರ್ತೇವೆ ಅದನ್ನೇ ಭಗವಂತ ನಮಗೆ ಕನಸಿನಲ್ಲಿ ಕಾಣಿಸ್ತಾನೆ. ಅದರಿಂದಾಗಿ ಸಂಸ್ಕಾರ ರೂಪದಲ್ಲಿದ್ದಂತಹ ಹೇಗೆ ಸ್ಮರಣೆ ಮಾಡಿಕೊಳ್ತೇವೆ, 10 ದಿನದ ಹಿಂದೆ ನಾವು ನೋಡಿದ್ದನ್ನು ನೆನಪು ಮಾಡಿಕೊಳ್ತೇವೆ. ನೆನಪು ಮಾಡಿಕೊಂಡದ್ದು ಸುಳ್ಳಲ್ಲ, ಸತ್ಯವಾದ ವಸ್ತುವನ್ನೇ ಹೇಗೆ ನಾವು ಸಂಸ್ಕಾರ ರೂಪದಲ್ಲಿ ನೆನಪು ಮಾಡಿಕೊಳ್ತೇವೆ, ಹಾಗೆ ಒಮ್ಮೆ ನೋಡಿದ ಪದಾರ್ಥವನ್ನೇ ಕನಸಿನಲ್ಲಿ ಭಗವಂತ ನಮಗೆ ತೋರಿಸ್ತಾನೆ. ಅದರಿಂದಾಗಿ ಕನಸಿನಲ್ಲಿ ನಾವು ನೋಡ್ತಕ್ಕಂತಹ ಪ್ರತಿಯೊಂದು ವಸ್ತುಗಳು ಕೂಡ ಅದು ಪರಮ ಸತ್ಯವಾದಂತಹ ವಸ್ತು ಎಂಬುದಾಗಿ ಅದು ವೇದಾಂತದ ಅತ್ಯಂತ ಎತ್ತರದ ವಿಚಾರವನ್ನು ಬ್ರಹ್ಮವೈವರ್ತ ಪುರಾಣ ಹೇಳಿ ಇದರ ಜೊತೆಗೆ ನಮಗೆ ಮತ್ತೊಂದು ಸ್ವಪ್ನಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನು ಹೇಳ್ತಾರೆ. ನಮಗೆ ಕನಸಿನಲ್ಲಿ ಒಳ್ಳೆಯ ಕನಸು ಕೆಟ್ಟ ಕನಸು ಅಂತ ನಾವು 2 ವಿಭಾಗ ಮಾಡಿಕೊಳ್ತೇವೆ. ಸಾಮಾನ್ಯವಾಗಿ ನಮಗೆ ಕೋಟಿಗಟ್ಟಲೆ ದುಡ್ಡು ಸಿಕ್ತು, ಅಥವಾ ನಾನು ಯಾವುದೋ ದೊಡ್ಡ ರಾಜನಾದೆ, ಅಥವಾ ಯಾವುದೋ ಒಂದು ದೊಡ್ಡ ಪ್ರಶಸ್ತಿ ಸಿಕ್ತು, ಅಥವಾ ಯಾವುದೋ ದೊಡ್ಡ ಉದ್ಯೋಗ ಸಿಕ್ಕಿತು, ಇಂತಹ ಕನಸುಗಳು ಬಿದ್ದರೆ ಒಳ್ಳೆಯ ಕನಸು ಅಂತ ಆಲೋಚನೆ ಮಾಡ್ತೇವೆ. ಅಥವಾ ಕೆಲವೊಮ್ಮೆ ಯಾವುದೋ ರಸ್ತೆಯ ಅಪಘಾತ ಆಯಿತು, ಅಥವಾ ಮರಣ ಆಯಿತು, ಅಥವಾ ಮನೆಯಲ್ಲಿ ಕಳ್ಳತನ ಆಯಿತು, ಇಂತಹ ಕನಸುಗಳು ಬಿದ್ದರೆ ಇದನ್ನು ಕೆಟ್ಟ ಕನಸು ಅಂತ ನಾವು ಆಲೋಚನೆ ಮಾಡ್ತೇವೆ. ಬ್ರಹ್ಮವೈವರ್ತ ಇದನ್ನು ಸ್ವಲ್ಪ ವ್ಯತ್ಯಾಸವಾಗಿ ಹೇಳುತ್ತೆ. ನಮಗೆ ಕನಸಿನಲ್ಲಿ ಏನಾದರೂ ವೈಭವ ನಡೆದರೆ, ಸಂಪತ್ತು ಸಿಕ್ಕಿತು ಅಥವಾ ಉದ್ಯೋಗ ಸಿಕ್ಕಿತು, ಏನಾದರೂ ವೈಭವ ನಡೆದರೆ ವಸ್ತುತಃ ಅದು ಕೆಟ್ಟ ಕನಸಂತೆ. ಯಾಕೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನಮಗೆ ನಿಜ ಜೀವನದಲ್ಲಿ ಒಂದು ದೊಡ್ಡ ಪ್ರಶಸ್ತಿ ಸಿಗುವ ನಮಗೆ ಭಾಗ್ಯ ಇರ್ತದಂತೆ, ಪುಣ್ಯ. ಆದರೆ ಭಗವಂತ ಕೆಲವೊಮ್ಮೆ ಅದನ್ನು ಕನಸಿನಲ್ಲಿಯೇ ಕೊಟ್ಟು ಆ ಪುಣ್ಯವನ್ನು ಹರಣ ಮಾಡಿಬಿಡ್ತಾನಂತೆ. ಅಂದರೆ ಕನಸಿನಲ್ಲಿ ನಾವೇನಾದರೂ ಸುಖವನ್ನು ಅನುಭವಿಸಿದರೆ ಆ ಸುಖದ ಪುಣ್ಯ ನಾಶ ಆಯಿತು ಅಂತ ಅರ್ಥ. ನಮಗೆ ತುಂಬ ಖುಷಿ ಪಡಬಾರ್ದು. ನಾವು ಕನಸಿನಲ್ಲಿ ನನಗೆ ಸನ್ಮಾನ ಆಯಿತು ಅಥವಾ ನನಗೆ ದೊಡ್ಡ ಸಂಪತ್ತು ಸಿಕ್ತು, ದೊಡ್ಡ ಮನೆಯಲ್ಲಿ ನಾನು ಇವತ್ತು ವಾಸವಾಗಿದ್ದೆ, ತುಂಬ ಬಂಗಾರದ ಸರ ನನಗೆ ಕನಸಿನಲ್ಲಿ ನಾನು ನೋಡಿದೆ ಅಂತ ಖುಷಿ ಪಡಬಾರ್ದಂತೆ. ನಿಜ ಜೀವನದಲ್ಲಿ ಬಂಗಾರದ ಸರ ಸಿಗುವ ಅವಕಾಶ ಇತ್ತಂತೆ, ಅದನ್ನು ಕನಸಿನಲ್ಲಿಯೇ ಭಗವಂತ ತೋರಿಸಿ ಅದರ ಪುಣ್ಯವನ್ನು ನಾಶ ಮಾಡಿಬಿಡ್ತಾನಂತೆ. ಅದೇ ಏನಾದರೂ ಅಪಘಾತ, ನಮಗೆ ಕನಸಿನಲ್ಲಿ ಅಪಘಾತದ ಕನಸು ಬಿತ್ತು, ಆಗ ಭಗವಂತನಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಂತೆ. ಯಾಕಂದರೆ ಯಾವುದಾದ್ರೂ ನಿಜವಾಗಿ ಜೀವನದಲ್ಲಿ ನಮಗೆ ಅಪಘಾತ ಆಗ್ತಕ್ಕಂತಹ ಪಾಪವನ್ನು ಸಂಪಾದನೆ ಮಾಡಿದ್ದರೆ, ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ದರೆ ಭಗವಂತ ಕನಸಿನಲ್ಲಿಯೇ ಅಪಘಾತದ ಕನಸನ್ನು ನಮಗೆ ತೋರಿಸಿ, ಆಗ ಕನಸಿನಲ್ಲಿ ನಮಗೆ ಭಯವನ್ನು ಹುಟ್ಟಿಸಿ ದುಃಖವನ್ನು ಕೊಟ್ಟು ಆ ಪಾಪವನ್ನು ಕಳೆದು ನಿಜ ಜೀವನದಲ್ಲಿ ಆಗತಕ್ಕಂತಹ ಅಪಘಾತವನ್ನು ತಡೆದು ಭಗವಂತ ನಮಗೆ ರಕ್ಷಣೆ ಮಾಡಿದ್ದಾನೆ ಎಂಬುದಾಗಿ ಭಗವಂತನನ್ನು ನಾವು ಕೃತಜ್ಞತೆ ಸಲ್ಲಿಸಬೇಕು ಅಂತ. ಹೀಗೆ ಕನಸಿನಲ್ಲಿ ಏನಾದರೂ ದುಃಖ ಆದರೆ ಆಗ ಅದು ನಮ್ಮ ಪಾಪ ಕಳೆಯಿತು ಅಂತ ಅರ್ಥ. ಕನಸಿನಲ್ಲಿ ಏನಾದರೂ ಸುಖವಾದರೆ ಆಗ ನಮ್ಮ ಪುಣ್ಯ ನಾಶವಾಯಿತು ಅನ್ನತಕ್ಕಂತಹ ಒಂದು ತತ್ವವನ್ನು ಬ್ರಹ್ಮವೈವರ್ತ ಪುರಾಣ ನಿರೂಪಣೆ ಮಾಡ್ತದೆ. ಹೀಗೆ ಸ್ವಪ್ನದ ಬಗ್ಗೆ ಯಾವುದು ಒಳ್ಳೆಯ ಸ್ವಪ್ನಗಳು, ಯಾವುದು ಕೆಟ್ಟ ಕನಸುಗಳು, ಹೀಗೆ ಅನೇಕ ವಿಚಾರಗಳನ್ನು ಹೇಳ್ತಾ ಸೂರ್ಯಗ್ರಹಣ, ಚಂದ್ರಗ್ರಹಣ ಮೊದಲಾದಂತಹ ಕನಸುಗಳು ಅದು ಕೆಟ್ಟ ಕನಸುಗಳು, ಅದನ್ನು ನಾವು ಸ್ವಪ್ನದಲ್ಲಿ ಕಾಣಬಾರದು ಅಂತ ಹೇಳ್ತಾ, ಈ ಗ್ರಹಣ ಯಾಕೆ ಆಗ್ತದೆ ಅನ್ನೋದಕ್ಕೂ ಒಂದು ಚಿಕ್ಕ ಕಥೆಗಳನ್ನು ಹೇಳಿ ಆ ಸ್ವಪ್ನದ ವಿಸ್ತಾರವಾಗಿ ಆ ದುಸ್ವಪ್ನಗಳು ಸುಸ್ವಪ್ನಗಳ ನಿರೂಪಣೆಯನ್ನು ಮಾಡ್ತಾರೆ. ಸೂರ್ಯಗ್ರಹಣ ಚಂದ್ರಗ್ರಹಣ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ನಾವು ಹಿಂದೆ ನೋಡಿದ್ದೆವು, ಆ ಮಾಲಿ ಸುಮಾಲಿ ಅನ್ನತಕ್ಕಂತಹ ಇಬ್ಬರು ರಾಕ್ಷಸರನ್ನು ಸೂರ್ಯ ನಿಗ್ರಹ ಮಾಡಲಿಕ್ಕೆ ಹೋಗಿರ್ತಾನೆ. ಆ ಸೂರ್ಯ ನಿಗ್ರಹ ಮಾಡಲಿಕ್ಕೆ ಹೋದಾಗ ರುದ್ರದೇವರು ತಮ್ಮ ಶೂಲದಿಂದಾಗಿ ಸೂರ್ಯನನ್ನು ನಿಗ್ರಹ ಮಾಡಿದ್ರು ಅಂತಕ್ಕಂತಹ ಕಥೆಯನ್ನು ನಾವು ನೋಡಿದ್ದೆವು. ಆ ಸಂದರ್ಭದಲ್ಲಿ ಸೂರ್ಯನಿಗೆ ಜಮದಗ್ನಿ ಮಹರ್ಷಿಗಳು ಕೊಟ್ಟಂತಹ ಶಾಪದ ಪ್ರಭಾವದಿಂದಾಗಿ ಈ ರಾಹುಗ್ರಹಣ, ಹಾಗೆ ತಾರೆಯನ್ನು ನಾವು ಆ ಕಥೆಯನ್ನು ಕೂಡ ಕೇಳಿದ್ದೆವು. ಚಂದ್ರ ತಾರೆಯನ್ನು ಅತಿಕ್ರಮಣ ಮಾಡ್ದ ಎಂಬತಕ್ಕಂತಹ ಮಾತನ್ನು ಕೇಳಿದ್ದೆವು. ಆ ತಾರೆಯನ್ನು ಬಲಾತ್ಕಾರ ಮಾಡಿದ ಪ್ರಭಾವದಿಂದಾಗಿ ಚಂದ್ರಗ್ರಹಣ ಆಗ್ತದೆ ಅಂತ ಆ ಸೂರ್ಯಗ್ರಹಣ ಚಂದ್ರಗ್ರಹಣದ ಕಥೆಯನ್ನು ನಮಗೆ ನೆನಪಿಸ್ತಾ, ಹೀಗೆ ಅನೇಕ ಧರ್ಮ ಸೂಕ್ಷ್ಮತೆಗಳನ್ನು ನಿರೂಪಣೆ ಮಾಡ್ತಾ ಇಡೀ ಜೀವನದಲ್ಲಿ ಮುಖ್ಯವಾಗಿ ಆ ಎಲ್ಲ ಕೃಷ್ಣನ ಉಪದೇಶದ ಮುಖ್ಯ ಸಾರ, ಜೀವನದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದರಿಂದಾಗಿ ಒಳ್ಳೆಯ ಫಲ, ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅದರಿಂದಾಗಿ ಕೆಟ್ಟ ಫಲ ಎಂಬುದಾಗಿ ಆ ಇಡೀ ಸಾರವನ್ನು ಹೇಳಿ ಆ ನಂದಗೋಪರನ್ನು ಕಳಿಸಿದ್ದಾನೆ. ನಾನು ನಿನ್ನ ಜೊತೆಗೆ ಇದ್ದರೆ ಮಾತ್ರ ನಿನಗೆ ಸುಖ ಅಂತಿಲ್ಲ,
ನೀನು ಸಾತ್ವಿಕವಾದಂತಹ ಒಳ್ಳೆಯ ಕೆಲಸಗಳನ್ನು ಮಾಡ್ತಿರು, ಎಲ್ಲೆಲ್ಲಿ ಯಾವ ಯಾವ ಕಾಲದಲ್ಲಿ ನೀನು ಒಳ್ಳೆಯ ಕೆಲಸಗಳನ್ನು ಮಾಡ್ತಿರ್ತೀಯ ಆ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ನನ್ನ ಸನ್ನಿಧಾನ ಇರ್ತದೆ, ನಾನು ನಿನಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಆ ನಂದಗೋಪನಿಗೆ ಸಮಾಧಾನವನ್ನು ಮಾಡಿ ಕಳಿಸಿದ್ದಾನೆ. ನಂತರ ಕೃಷ್ಣ ದ್ವಾರಕೆಗೆ ಹೋಗ್ತಾನೆ. ದ್ವಾರಕೆಗೆ ಹೋದ ನಂತರ ಜರಾಸಂಧ ಮೊದಲಾದಂತಹ ಅನೇಕ ರಾಕ್ಷಸರ ಸಂಹಾರವನ್ನು ಮಾಡಿದಂತಹ ಕಥೆಗಳನ್ನು ನಿರೂಪಣೆ ಮಾಡ್ತಾರೆ. ಪಾಂಡವರ ಮೂಲಕ ರಾಜಸೂಯ ಯಾಗವನ್ನು ಮಾಡಿಸ್ತಾನೆ, ರುಕ್ಮಿಣೀ ದೇವಿಯ ವಿವಾಹವನ್ನು ಆಗ್ತಾನೆ, ಸತ್ಯಭಾಮೆಯನ್ನು ವಿವಾಹವನ್ನು ಮಾಡಿಕೊಂಡು ಆ ಸೆಮಂತಕ ಮಣಿಯನ್ನು ಪಡೀತಕ್ಕಂತಹ ಸಂದರ್ಭದಲ್ಲಿ ಯಾವ ಯಾವ ಅಪವಾದಗಳನ್ನು ಪಡಿತಾನೆ, ಆ ಅಪವಾದಗಳನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡ್ತಾನೆ. ಈ ರುಕ್ಮಿಣಿ ಸ್ವಯಂವರ, ಸತ್ಯಭಾಮೆಯ ವಿವಾಹದ ಎಲ್ಲ ಕಥೆಗಳನ್ನು ನಾವು ಭಾಗವತದಲ್ಲಿ ವಿಸ್ತಾರವಾಗಿ ಕೇಳಿರ್ತೇವೆ. ಅದರಿಂದಾಗಿ ಹೆಚ್ಚು ಅದನ್ನು ನಾನು ವಿಸ್ತಾರವಾಗಿ ಹೇಳದೆ, ಬ್ರಹ್ಮವೈವರ್ತವು ಕೂಡ 2 ಅಧ್ಯಾಯದಲ್ಲಿ ಸತ್ಯಭಾಮೆಯ ಇಡೀ ಪ್ರಕರಣವನ್ನು ನಿರೂಪಣೆ ಮಾಡ್ತದೆ. ಹೀಗೆ ಆ ರುಕ್ಮಿಣಿ ವಿವಾಹ, ಸತ್ಯಭಾಮದ ವಿವಾಹದ ಕಥೆಗಳನ್ನು ನಿರೂಪಣೆ ಮಾಡಿ ಕೃಷ್ಣನ ಈ ಚರಿತ್ರೆಯನ್ನು ಇಲ್ಲಿಗೆ ಈ ಬ್ರಹ್ಮವೈವರ್ತ ಪುರಾಣ ಮುಗಿಸುತ್ತೆ. ಹೀಗೆ ವಸ್ತುತಃ ಇಷ್ಟು ಕೃಷ್ಣನ ಕಥೆ ನಡೆದದ್ದು ವಸ್ತುತಃ ನಾರಾಯಣಾಶ್ರಮದಲ್ಲಿ ಸ್ವಯಂ ಭಗವಂತ ನಾರಾಯಣ ರೂಪಿಯಾಗಿದ್ದುಕೊಂಡು ನಾರದರಿಗೆ ಉಪದೇಶ ಮಾಡಿದಂತಹ ಕಥಾಭಾಗ. ಹೀಗೆ ಪ್ರಾರಂಭದಿಂದ ಪ್ರಕೃತಿಯ ಅನೇಕ ಸ್ತ್ರೀಶಕ್ತಿಗಳ ಕಥೆಗಳನ್ನು ಹೇಳ್ತಾ, ನಂತರದಲ್ಲಿ ಗಣಪತಿಯ ಕುಟುಂಬದ ಕಥೆ, ಗಣಪತಿಯ ಕಥೆ ಮತ್ತು ಸ್ಕಂದನ ಕಥೆಯನ್ನು ಹೇಳಿ ಕೃಷ್ಣನ ಕಥೆಯನ್ನು ತುಂಬ ಸುಂದರವಾಗಿ, ಕಥೆಯನ್ನು ಹೆಚ್ಚು ವಿಸ್ತಾರವಾಗಿ ಹೇಳದೆ ಅನೇಕ ನಮ್ಮ ಜೀವನಕ್ಕೆ ಬೇಕಾಗ್ತಕ್ಕಂತಹ ತತ್ವಗಳನ್ನು ನಿರೂಪಣೆ ಮಾಡುವ ಮೂಲಕವಾಗಿ ಕೃಷ್ಣನ ಕಥೆಯನ್ನು ಹೇಳಿ ಇಡೀ ಪುರಾಣವನ್ನು ನಾರದರು ಆ ಭಗವಂತನಲ್ಲಿ ನಾರಾಯಣನಲ್ಲಿ ಶ್ರವಣ ಮಾಡಿದ್ದಾರೆ. ಶ್ರವಣವನ್ನು ಮಾಡಿದ ನಂತರ ನಾರದರು ಇಡೀ ಕೃಷ್ಣನ ಪ್ರಾರಂಭ ಆದದ್ದೇ ಹಾಗೆ ರುದ್ರದೇವರ ಆದೇಶವನ್ನು ಮಾಡ್ತಾರೆ. ನಾರಾಯಣನ ಬಳಿಗೆ ಹೋಗಿ ಭಗವಂತನ ತತ್ವಜ್ಞಾನವನ್ನು ಪಡಿ, ಆ ಭಗವಂತನ ಕೃಷ್ಣನ ಮಹಿಮೆಯನ್ನು ತಿಳಿದು ಭಗವಂತನಲ್ಲಿ ತಪಸ್ಸು ಮಾಡು ಅಂತ. ಹೀಗೆ ಆ ನಾರದರು ನಾರಾಯಣಾಶ್ರಮಕ್ಕೆ ಬಂದು ಇಡೀ ಕೃಷ್ಣನ ಕಥೆಯನ್ನು ಕೇಳಿ ಇಂತಹ ಕೃಷ್ಣನ ಆರಾಧನೆಯಲ್ಲಿ ನಾನು ತೊಡಗ್ತೇನೆ, ತಪಸ್ಸನ್ನು ಮಾಡ್ತಾ ನಾನು ನನ್ನ ಇಡೀ ಜೀವನವನ್ನು ಸಾರ್ಥಕಪಡಿಸ್ಕೊಳ್ತೇನೆ ಅಂತ ಹೊರಟಾಗ ಆಗ ಅಲ್ಲಿಗೆ ಪುನಃ ಬ್ರಹ್ಮದೇವರು ಬಂದಿದ್ದಾರೆ. ಬ್ರಹ್ಮದೇವರು ಬಂದು, ನಾರದ, ನೀನು ನನ್ನ ಮಗ, ನಿನಗೆ ಒಂದು ಆದೇಶ ಕೊಡ್ತೇನೆ, ನೀನು ಮದುವೆ ಆಗಬೇಕು ಅಂತ ಬ್ರಹ್ಮದೇವರು ಪುನಃ ಆದೇಶವನ್ನು ಮಾಡ್ತಾರೆ. ನಾವು ಪ್ರಾರಂಭದ ದಿನದಲ್ಲಿ ನೋಡಿದ್ದೆವು. ವಸ್ತುತಃ ನಾರದನಿಗೆ ಬ್ರಹ್ಮದೇವರು ಮದುವೆ ಆಗುವಂಥ ಆದೇಶ ಮಾಡಿದಾಗ ಅದನ್ನು ತಿರಸ್ಕಾರ ಮಾಡಿದ್ದಕ್ಕೆ ಅವರು ಗಂಧರ್ವ ರಾಜನಾಗಿ ಈ ದಾಸಿ ಪುತ್ರನಾಗಿ ಹುಟ್ಟಬೇಕಾಯಿತು. ಪುನಃ ಬ್ರಹ್ಮದೇವರು ಮದುವೆ ಆಗಬೇಕು ಅಂತ ಆದೇಶ ಮಾಡಿದಾಗ ಸಾಚ ಸಂಜಯ ಕನ್ಯಾಚ ಸ್ವರ್ಣಷ್ಠೀವಿ ಸಹೋದರ, ಸ್ವರ್ಣಷ್ಠೀವಿ ಅನ್ನತಕ್ಕಂತಹ ಒಂದು ಕನ್ಯೆಯನ್ನು ಕೊಟ್ಟು ಆ ನಾರದರಿಗೆ ವಿವಾಹವನ್ನು ಮಾಡಿದ್ದಾರೆ ಅಂತ ನಾರದ ಮತ್ತು ಆ ಸ್ವರ್ಣಷ್ಠೀವಿಯ ವಿವಾಹದ ಕಥೆಯನ್ನು ಹೇಳ್ತಾರೆ. ಮದುವೆಯಾಗಿ ಕೆಲವೇ ಕ್ಷಣ ಆಗಿದೆ ಅಷ್ಟೇ, ಅಷ್ಟು ಹೊತ್ತಿಗೆಲ್ಲ ಸನಕ ಸನಂದರರು ಬರ್ತಾರಂತೆ. ಸನಕ ಸನಂದರರು ಬಂದು ವಿಸ್ತಾರವಾಗಿ ಅವರಿಗೆ ಉಪದೇಶವನ್ನು ಮಾಡ್ತಾರಂತೆ. ಇಷ್ಟು ಹೊತ್ತು ಭಗವಂತನ ಬಳಿ ಉಪದೇಶವನ್ನು ಕೇಳಿದೆ, ಉಪದೇಶವನ್ನು ಕೇಳಿ ಮದುವೆ ಮಾಡಿಕೊಂಡು ಮತ್ತೆ ಅದೇ ಲೌಕಿಕ ಸುಖದಲ್ಲಿ ನೀನು ಮುಳುಗಿದರೆ ನಿನಗೇನು ಪ್ರಯೋಜನ ಅಂತ ಕೇಳಿದಾಗ ಅವಳನ್ನೇ ತಂಬೂರಿಯನ್ನಾಗಿ ಮಾಡಿಕೊಂಡು ಆ ನಾರದರು ನಿರಂತರ ನಾಮಸ್ಮರಣೆಯನ್ನು ಬಿಟ್ಟು ನನಗೆ ಯಾವುದೇ ಲೌಕಿಕ ಸುಖ ಬೇಡ ಅಂತ ಹೇಳಿ ಸಂಚಾರಕ್ಕೆ ಹೊರಡ್ತಾರೆ. ಸಂಚಾರದಲ್ಲಿ ನಿರಂತರವಾಗಿ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ, ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆಯನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ತಾರೆ ಅಂತ ಈ ನಾರದರ ಕಥೆಯಿಂದಲೇ ಪ್ರಾರಂಭವಾದಂತಹ ಈ ಬ್ರಹ್ಮವೈವರ್ತ ಪುರಾಣ, ಆ ನಾರದರ ಚರಿತ್ರೆಯಲ್ಲಿಗೆ ಈ ಭಾಗ ಸಮಾಪ್ತಿಯಾಗ್ತದೆ. ಸಮಾಪ್ತಿಯಾಗಿ ಕೊನೆಯ ಒಂದು ಅಧ್ಯಾಯದಲ್ಲಿ ಸ್ವಯಂ ಬ್ರಹ್ಮವೈವರ್ತ ಪುರಾಣವೇ ಪುರಾಣದ ಲಕ್ಷಣ ಏನು, ಪುರಾಣ ಅಂತ ಹೇಳಿ ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿಚ ಅಂತ ನಾವು ಸಾಮಾನ್ಯವಾಗಿ ಎಲ್ಲ ಪುರಾಣಗಳಲ್ಲೂ ಕೇಳಿರ್ತೇವೆ. ಒಂದು ಪುರಾಣ ಅಂತ ಹೇಳಿದಾಗ ಭಗವಂತನ ಚಿಂತನೆಯನ್ನು, ಭಗವಂತನ ಪಾರಮ್ಯವನ್ನು ನಮಗೆ ದೃಢಗೊಳಿಸುವುದಕ್ಕೋಸ್ಕರ ಅನೇಕ ಕಥೆಗಳನ್ನು ಬೇರೆ ಬೇರೆ ಮನ್ವಂತರಗಳಲ್ಲಿ, ಬೇರೆ ಬೇರೆ ಸೃಷ್ಟಿಕಾಲದಲ್ಲಿ ನಡೆದಂತಹ ಅನೇಕ ಕಥೆಗಳನ್ನು ಬೇರೆ ಬೇರೆ ಮುಖಗಳಲ್ಲಿ ನಮಗೆ ನಿರೂಪಣೆ ಮಾಡಿರ್ತಾವೆ. ಆ ಕಥೆಗಳ ಮೂಲಕವಾಗಿ ಭಗವಂತನ ಪಾರಮ್ಯ, ಭಗವಂತನ ಭಕ್ತಿಯನ್ನು ನಮ್ಮಲ್ಲಿ ದೃಢಪಡಿಸುವಂಥದ್ದು ಪುರಾಣ ಅಂತ ಅದರ ಪಂಚಲಕ್ಷಣ, ದಶಲಕ್ಷಣ ಅಂತ ಬೇರೆ ಬೇರೆ ಲಕ್ಷಣಗಳನ್ನು ನಿರೂಪಣೆ ಮಾಡಿ ಸ್ವಯಂ ಬ್ರಹ್ಮವೈವರ್ತ ಪುರಾಣ ತನ್ನ ಬಗ್ಗೆ 18 ಸಹಸ್ರಂಚ ಬ್ರಹ್ಮವೈವರ್ತ ಮೀಪ್ಸಿತಂ ಅಂತ ಹೀಗೆ 18,000 ಶ್ಲೋಕಗಳಲ್ಲಿ ಕೃಷ್ಣನ ಮಹಿಮೆಗಳನ್ನು ಬ್ರಹ್ಮವೈವರ್ತ ಪುರಾಣ ನಿರೂಪಣೆ ಮಾಡ್ತದೆ ಅಂತ ತನ್ನ ಪರಿಚಯವನ್ನು ಮಾಡಿಸಿ, ಈ ಬ್ರಹ್ಮವೈವರ್ತ ಪುರಾಣ ಯಾರ ಮೂಲಕ ಈ ಪರಂಪರೆ, ಈ ಚಿಂತನೆ ಯಾರ ಮೂಲಕ ಬಂತು ಅಂತ ಹೇಳಿದಾಗ ಮೊಟ್ಟ ಮೊದಲು ಪಂಚರಾತ್ರ ಗ್ರಂಥಗಳ ಮೂಲಕವಾಗಿ ಸ್ವಯಂ ಭಗವಂತ, ಪಂಚರಾತ್ರ ಅನ್ನತಕ್ಕಂತಹ ಭಗವಂತ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ್ದ. ಆ ಬ್ರಹ್ಮದೇವರು ಧರ್ಮನಿಗೆ ಉಪದೇಶವನ್ನು ಮಾಡಿರ್ತಾರೆ. ಆ ಧರ್ಮನು ನಾರಾಯಣಾಶ್ರಮದಲ್ಲಿ ಸ್ವಯಂ ಭಗವಂತನ ಮುಂದೆ ಅದನ್ನು ಉಪಸ್ಥಿತಿ ಮಾಡಿರ್ತಾರೆ. ಆ ನಾರಾಯಣಾಶ್ರಮದಲ್ಲಿ ನಾರಾಯಣನ ಮೂಲಕವಾಗಿ ನಾರದರಿಗೆ ಬಂದಿರ್ತದೆ. ಆ ನಾರದರು ಅದನ್ನು ವೇದವ್ಯಾಸ ದೇವರಲ್ಲಿ ವಿನಂತಿ ಮಾಡಿಕೊಂಡಾಗ
ಆ ಪಂಚರಾತ್ರದ ಒಂದು ಏಕದೇಶವನ್ನು ಒಂದು ಭಾಗವನ್ನು ತೆಗೆದುಕೊಂಡು ವಿಸ್ತಾರವಾಗಿ ಬ್ರಹ್ಮವೈವರ್ತ ಪುರಾಣ ಎನ್ನತಕ್ಕಂತಹ ಹೆಸರಿನಲ್ಲಿ ಆ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಆ ವೇದವ್ಯಾಸರ ಮೂಲಕ ಸೂತಪುರಾಣಿಕರು, ಆ ಸೂತಪುರಾಣಿಕರು ಈ ನೈಮಿಷಾರಣ್ಯದಲ್ಲಿ ಪ್ರಾರಂಭ ದಿನದಲ್ಲಿ ನೋಡಿದ ಹಾಗೆ ನೈಮಿಷಾರಣ್ಯದಲ್ಲಿ ಶೌನಕರು ಕೇಳಿದಾಗ ಅವರಿಗೆ ಕಥೆಯ ರೂಪದಲ್ಲಿ ಹೇಳಿದಂತಹ ಈ ಭಾಗ ಬ್ರಹ್ಮವೈವರ್ತ ಪುರಾಣ ಶೌನಕರ ಮೂಲಕವಾಗಿ ಲೋಕದಲ್ಲಿ ಅದು ಪಸರಿಸ್ತದೆ ಅಂತ ಅದರ ಪರಂಪರೆಯನ್ನು ಹೇಳಿ ಕೊನೆಗೆ ಇಡೀ ಈ ಬ್ರಹ್ಮವೈವರ್ತ ಪುರಾಣದ ಶ್ರವಣವನ್ನು ಮಾಡಿದರೆ ಏನು ಫಲ, ಅನೇಕ ಫಲಗಳನ್ನು ಹೇಳ್ತಾ ಇರ್ತಾರೆ.